ಅದೊಂದು ದೊಡ್ಡ ಫಾರ್ಮ್ ಹೌಸ್. ಆ ಫಾರ್ಮ್ ಹೌಸ್ ಅಲ್ಲಿ ಗಂಡ ಹೆಂಡತಿ ವಾಸವಾಗಿರ್ತಾರೆ. ಆ ಗಂಡ ಹೆಂಡತಿ ಜೊತೆಗೆ 3 ಪ್ರಾಣಿಗಳು ಕೂಡ ವಾಸವಾಗಿರುತ್ತೆ. ಒಂದು ಬಾತುಕೋಳಿ, ಮತ್ತೊಂದು ಹಂದಿ ಹಾಗೂ ಹಸು. ಆದರೆ ಈ ಗಂಡ ಹೆಂಡತಿಗೆ ಗೊತ್ತಿಲ್ಲದ ಹಾಗೆ ಆ ಮನೆಯಲ್ಲಿ ಒಂದು ಹಾವು ಮತ್ತೆ ಇಲಿನೂ ಕೂಡ ವಾಸವಾಗಿರುತ್ತೆ. ಈ ಮನೆಯಲ್ಲಿ ಯಾವುದಾದ್ರೂ ಘಟನೆ ನಡೆದರೆ ಈ 5 ಪ್ರಾಣಿಗಳು ಒಟ್ಟಾಗಿ ಸೇರ್ಕೊಂಡು ಚರ್ಚೆ ಮಾಡಿ ತಾವು ಉಳಿವಿಗೋಸ್ಕರ ಹೇಗಿರಬೇಕು ಅಂತ ಡಿಸ್ಕಷನ್ ಮಾಡಿ ತಾವು ಒಂದು ನಿರ್ಧಾರಕ್ಕೆ ಬರ್ತಾ ಇರ್ತವೆ. ಹೀಗೆ ಇರಬೇಕಾದ್ರೆ ಆ ಫಾರ್ಮ್ ಹೌಸ್ ಅಲ್ಲಿ ಆ ಹೆಂಗಸು ಅಡಿಗೆ ಮಾಡಬೇಕಾದ್ರೆ ಅಡಿಗೆ ಮನೆಯಲ್ಲಿ ಈ ಇಲಿ ಅವಳ ಕಣ್ಣಿಗೆ ಬಿದ್ದ್ಬಿಡುತ್ತೆ. ತಕ್ಷಣ ಆ ಹೆಂಗಸು ನಿರ್ಧಾರ ಮಾಡ್ತಾಳೆ, ಈ ಇಲಿನ ಹೇಗಾದ್ರೂ ಮಾಡಿ ಹಿಡಿದಾಕ್ಬೇಕು. ಈ ಇಲಿ ನಮ್ಮ ಮನೆಯಲ್ಲಿದ್ರೆ ಇಲ್ಲಿರೋ ದವಸ ಧಾನ್ಯಗಳನ್ನೆಲ್ಲ ನಾಶ ಮಾಡಿಬಿಡುತ್ತೆ. ಅದಕ್ಕೋಸ್ಕರ ನಾಳೆನೆ ಇದಕ್ಕೊಂದು ಗತಿ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ತನ್ನ ಗಂಡನ ಕರೆದ್ಬಿಟ್ಟು ಇಲಿ ಬೋನ್ಗಳನ್ನ ಇಟ್ಬಿಟ್ಟು ಇಲಿ ಹಿಡಿಯೋಕ್ಕೋಸ್ಕರ ನಿರ್ಧಾರ ಮಾಡಿ ಪ್ಲಾನ್ ಮಾಡ್ತಾ ಇರ್ತಾಳೆ. ಇದನ್ನು ಕೇಳಿಸ್ಕೊಂಡಂತ ಇಲಿ, ಓ ನನಗೆ ಅಪಾಯ ಇದೆ, ತಕ್ಷಣ ನಾನು ಇದನ್ನ ನಮ್ಮ ಎಲ್ಲಾ ಸ್ನೇಹಿತರಿಗೆ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ಎಮರ್ಜೆನ್ಸಿ ಮೀಟಿಂಗ್ ನ ಕರೆಯುತ್ತೆ. ಕರೆದು ಅಲ್ಲಿ ಎಲ್ಲಾ ಪ್ರಾಣಿಗಳ ಸಮ್ಮುಖದಲ್ಲಿ ಹೇಳುತ್ತೆ, ನೋಡಿ ನಮ್ಗೆಲ್ಲ ಅಪಾಯ ಇದೆ, ನಾಳೆ ಇಲಿ ಬೋನ್ನ ತಂದು ಇಡ್ತಾ ಇದ್ದಾರೆ. ಇಲಿ ಬೋನಲ್ಲಿ ನಾನು ಟ್ರ್ಯಾಪ್ ಆಗ್ತಕ್ಕಂತ ಎಲ್ಲ ಸಾಧ್ಯತೆ ಇದೆ. ಹಾಗಾಗಿ ಇದಕ್ಕೇನಾದ್ರೂ ಒಂದು ಪ್ಲಾನ್ ಮಾಡಬೇಕು, ನಾವೆಲ್ಲ ಉಳ್ಕೋಬೇಕು, ನಾವೆಲ್ಲ ಡೇಂಜರ್ಲಿದ್ದೀವಿ ಅಂತ ಹೇಳ್ಬಿಡುತ್ತೆ. ತಕ್ಷಣ ಈ ಮಾತನ್ನ ಕೇಳಿಸ್ಕೊಂಡಂತ ಉಳಿದ ಪ್ರಾಣಿಗಳು, ಬಾತುಕೋಳಿ, ಹಂದಿ, ಹಸು ಹಾಗೂ ಹಾವು, ಇಲಿ ಟ್ರ್ಯಾಪ್ನ ಇಟ್ರೆ ನೀನಷ್ಟೇ ಸಿಗಾಕೊಳ್ತೀಯ, ಇದರಿಂದ ನಮ್ಗೆಲ್ಲ ಏನ್ ಡೇಂಜರ್ ಇದೆ, ಇಲಿ ಬೋನಿಂದ ನಮ್ಗೆ ಯಾರಿಗೂ ಅಪಾಯ ಇಲ್ಲ, ನೀನ್ ಸೇಫ್ ಆಗಿರೋದು ನೋಡ್ಕೋ ಹೋಗು ಫಸ್ಟ್ ಅಂತ ಹೇಳ್ಬಿಟ್ಟು ಜೋರ ನಕ್ಬಿಡ್ತು ಅವು ಪಾಡಿಗೆ ಹೋಗ್ಬಿಡ್ತವೆ. ಇದರಿಂದ ಇಲಿಗೆ ತುಂಬಾ ಡಿಸಪಾಯಿಂಟ್ ಆಗುತ್ತೆ. ಅಯ್ಯೋ ಈಗ ಆಗ್ಬಿಡ್ತಲ್ಲ ಅಂತ ಯೋಚನೆ ಮಾಡಿ ಅದು ಏನು ಮಾಡದೆ ಸೀದಾ ಹೋಗಿ ಎಲ್ಲೆಲ್ಲಿ ಇಲಿನ ಹಿಡಿಲಿಕ್ಕೋಸ್ಕರ ಬೋನ್ಗಳನ್ನ ಇಡ್ತಿದ್ದಾರೆ ಆ ಜಾಗವನ್ನ ನೀಟಾಗಿ ಅಬ್ಸರ್ವ್ ಮಾಡುತ್ತೆ, ನೀಟಾಗಿ ಸ್ಟಡಿ ಮಾಡುತ್ತೆ ಮತ್ತು ಎಲ್ಲೆಲ್ಲಿ ಟ್ರ್ಯಾಪ್ಗಳನ್ನ ಇಟ್ಟಿರ್ತಾರೆ ಅಲ್ಲಿ ಹೋಗದ ಹಾಗೆ ತಾನು ಮುತುವರ್ಜಿ ವಹಿಸಿ ಕೇರ್ಫುಲ್ ಆಗಿ ಇದ್ಕೊಂಡು ಇದ್ಬಿಡುತ್ತೆ. ಆದ್ರೆ ಇಲಿ ಹಿಡಿಯಕ್ಕಿಟ್ಟಿರೋ ಬೋನ್ಗಳು ಬೇರೆ ಪ್ರಾಣಿಗಳಿಗೆ ಗೊತ್ತಿಲ್ಲದೆ ಇರೋದ್ರಿಂದ ಆ ಇಲಿ ಹಿಡಿಯಕ್ಕೆ ಅಂತ ಇಟ್ಟಿರೋ ಬೋನ್ನಲ್ಲಿ ಹೇಗೋ ಹಾವು ಸಿಗಾಕೋಗ್ಬಿಡುತ್ತೆ. ಹಾವು ಸಿಗಾಕೊಂಡ ತಕ್ಷಣ ನರಳಾಟ, ಆ ಇಲಿ ಬೋನಿನ ಶಬ್ದ ಎಲ್ಲನ್ನ ಕೇಳಿಸ್ಕೊಂಡು ಆ ಮಹಿಳೆ ಓಡ್ ಬರ್ತಾಳೆ. ಇಲಿ ಸಿಕ್ಕಾಕೊಂಡಿದೆ, ಅದನ್ನ ಹಿಡ್ದಾಕ್ಬೇಕು ಅಂತ. ಆದ್ರೆ ಇಲ್ಲಿ ನೋಡಿದ್ರೆ ಹಾವು ಸಿಕ್ಕಾಕೊಂಡಿದೆ. ಹಾವು ಸಿಕ್ಕಾಕೊಂಡದನ್ನ ಬಿಡ್ಸಕ್ಕೆ ಪ್ರಯತ್ನ ಮಾಡ್ತಾಳೆ. ಆ ಪ್ರಯತ್ನದಲ್ಲಿ ಹಾವು ಈ ಮಹಿಳೆನ ಕಚ್ಚಿಬಿಡುತ್ತೆ. ಇವಳು ಜೋರಾಗಿ ಕಿರಿಚ್ಕೊಂಡ್ಬಿಡ್ತಾಳೆ, ಹಾವು ಕಚ್ಚಿತು ಅಂತ. ತಕ್ಷಣ ಆಕೆ ಗಂಡ ಬಂದ್ಬಿಟ್ಟು ಈ ಹಾವನ್ನ ಹಿಡಿದು ಒಡೆದು ಸಾಯಿಸ್ಬಿಡ್ತಾನೆ. ಸೊ ಫಸ್ಟ್ ಹಾವು ಅಲ್ಲಿಗೆ ಸತ್ತೋಯ್ತು. ತಕ್ಷಣ ಹಾವು ಕಚ್ಚಿರೋ ತನ್ನ ಹೆಂಡತಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನೆ. ಆದ್ರೆ ಡಾಕ್ಟರ್ ಹೇಳ್ತಾರೆ, ನೀನೀಗಾಗಲೇ ತುಂಬಾ ತಡವಾಗಿ ಬಂದ್ಬಿಟ್ಟಿದ್ಯಾ, ನಾನು ಕೊಡೋ ಮೆಡಿಸಿನ್ ವರ್ಕ್ ಆಗುತ್ತೋ ಇಲ್ವೋ ಗ್ಯಾರಂಟಿ ಕೊಡಕ್ಕಾಗಲ್ಲ, ಯಾವುದಕ್ಕೂ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಅದೇ ಆಸ್ಪತ್ರೆಯಲ್ಲಿದ್ದಂತ ಮತ್ತೊಬ್ಬ ರೋಗಿ, ಈ ಹಾವು ಕಚ್ಚಿರೋ ರೋಗಿ ಬೇಗ ಹುಷಾರಾಗಬೇಕು ಅಂದ್ರೆ, ನಿನ್ನ ಹೆಂಡತಿ ಬೇಗ ಹುಷಾರಾಗಬೇಕು ಅಂದ್ರೆ ಇದಕ್ಕೆ ಬಾತುಕೋಳಿಯ ರಕ್ತ ಕೊಟ್ರೆ ಬೇಗ ಹುಷಾರಾಗುತ್ತೆ ಅಂತ ಹೇಳ್ತಾಳೆ. ಆಗ ತಕ್ಷಣ ಅವನು ಮನೆಗೆ ಓಡ್ ಬಂದ್ಬಿಟ್ಟು ತನ್ನ ಮನೇಲಿದ್ದಂತ ಬಾತುಕೋಳಿನ ಕೊಂದಾಕ್ಬಿಟ್ಟು ಅದರ ರಕ್ತನ ತಗೊಂಡು ಹೋಗ್ತಾನೆ. ಸೊ ಇಲ್ಲಿಗೆ ಬಾತುಕೋಳಿ ಕಥೆನೂ ಕೂಡ ಮುಗಿದೋಯ್ತು, ಬಾತುಕೋಳಿನೂ ಸತ್ತೋಯ್ತು. ಯಾವ ಟ್ರೀಟ್ಮೆಂಟ್ ಮಾಡಿದ್ರು ತನ್ನ ಹೆಂಡತಿ ಹುಷಾರಾಗದೇ ಇರೋದ್ರಿಂದ ಡಾಕ್ಟರ್ ಹತ್ರ ಹೇಳ್ಬಿಟ್ಟು ಮನೆಗೆ ಕರ್ಕೊಂಡು ಹೋಗ್ತೀನಿ ಡಾಕ್ಟ್ರೆ, ನನ್ನ ಹೆಂಡತಿನ ಕಳಿಸ್ಕೊಟ್ಬಿಡಿ, ಮನೇಲೆ ನಾನು ಆರೈಕೆ ಮಾಡ್ತೀನಿ ಅಂತ ಹೇಳಿ ತನ್ನ ಹೆಂಡತಿನ ಮನೆಗೆ ಕರ್ಕೊಂಡ್ ಬರ್ತಾನೆ. ಹೆಂಡತಿ ಹಾವು ಕಚ್ಚಿ ರೋಗಿ ಆಗಿರೋದ್ರಿಂದ ಇವಳನ್ನು ನೋಡ್ಲಿಕ್ಕೆ ಅವ್ರ ಸಂಬಂಧಿಕರು ಸ್ನೇಹಿತರೆಲ್ಲ ಬರ್ತಾರೆ. ಆಗ ಅವ್ರಿಗೆ ಉಪಚರಿಸಲಿಕ್ಕೆ, ಅವರಿಗೆ ಊಟ ತಿಂಡಿ ವ್ಯವಸ್ಥೆ ಮಾಡಲಿಕ್ಕೆ ಇವನ ಹತ್ರ ದುಡ್ಡು ಹಣ ಏನಿರೋದ್ರಿಂದ ತನ್ನ ಮನೆಯಲ್ಲೇ ಇದ್ದಂತ ಹಂದಿಯನ್ನ ಕಟ್ ಮಾಡ್ಬಿಟ್ಟು ಸಾಯಿಸ್ಬಿಟ್ಟು ಆ ಹಂದಿ ಮಾಂಸದ ಊಟನ ಇವರಿಗೆ ಕೊಡ್ತಾನೆ. ಸೊ ಇಲ್ಲಿಗೆ ಹಂದಿ ಕಥೆನೂ ಮುಗಿದೋಯ್ತು. ಎಷ್ಟು ದಿನ ಆದ್ರೂ ಈ ಮಹಿಳೆ ಹುಷಾರಾಗಲ್ಲ. ಕೊನೆಗೆ ಒಂದ್ ದಿವಸ ಈ ಮಹಿಳೆ ಕೂಡ ಸತ್ತೋಗ್ತಾಳೆ. ಇವಳ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದಂತ ಎಲ್ಲರಿಗೆ ಊಟದ ವ್ಯವಸ್ಥೆ ಮಾಡ್ಲಿಕ್ಕೋಸ್ಕರ ಮನೆಯಲ್ಲಿದ್ದಂತ ಆ ಹಸುನು ಕೂಡ ಸಾಯಿಸ್ಬಿಟ್ಟು ಈ ಬಂದಂತ ಸಂಬಂಧಿಕರಿಗೆಲ್ಲರಿಗೂ ಇವರು ಊಟ ಉಪಚಾರನ ಈ ಹಸುನ ಸಾಯಿಸ್ಬಿಟ್ಟು ಮಾಡ್ತಾರೆ. ಇಲ್ಲಿಗೆ ಹಸು ಕಥೆನೂ ಮುಗಿದೋಯ್ತು. ಸೊ ಮನೆಯಲ್ಲಿ ಉಳ್ಕೊಂಡಿದ್ದು ಯಾರು? ಇಲಿ ಮಾತ್ರ. ಸೊ ಈ ಸ್ಟೋರಿಯಿಂದ ಏನಪ್ಪ ಗೊತ್ತಾಯ್ತು ಅಂತಂದ್ರೆ, ನಾವೆಲ್ಲ ಹ್ಯೂಮನ್ ಬೀಯಿಂಗ್ಸ್ ಸಮಾಜದಲ್ಲಿ ವಾಸ ಮಾಡ್ತಿದೀವಿ. ಈ ಸಮಾಜದ ನಿಯಮಗಳಿಗೆ ಬದ್ಧರಾಗಿರ್ಬೇಕಾಗುತ್ತೆ.
ಒಬ್ಬರ ಸಮಸ್ಯೆ ನಮ್ ಸಮಸ್ಯೆ ಅಂತ ಅನ್ಕೋಬೇಕಾಗುತ್ತೆ. ಯಾಕಂದ್ರೆ ನಾವೆಲ್ಲ ಒಬ್ರು ಮೇಲೆ ಇನ್ನೊಬ್ರು ಮೇಲೆ ಮತ್ತೊಬ್ರು ಇಂಟರ್ ಡಿಪೆಂಡೆಂಟ್ ಆಗೇ ಇರ್ತೀವಿ. ಹಾಗಾಗಿ ಯಾರೋದೋ ಸಮಸ್ಯೆನ ನನ್ನ ಸಮಸ್ಯೆ ಅಲ್ಲ ಅಂತ ನಾವು ಅನ್ಕೋಬಿಟ್ಟು ನಮ್ಮ ಪಾಡಿ ನಾವು ಸುಮ್ಮನಿದ್ರೆ ಮುಂದೊಂದ್ ದಿನ ಆ ಸಮಸ್ಯೆಯ ಸುಳಲ್ಲಿ ನಾವು ಕೂಡ ಸಿಕ್ಕಾಕಬಹುದು. ಆದ್ರೆ ಇದು ಕಲಿಯುಗ. ಜನಗಳು ತಮ್ಮ ಚಿಂತೆಯಲ್ಲಿ ತಮ್ಮ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಕೇಳಲಿಕ್ಕೆ ಹೋದ್ರೆ ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂತ ಹೇಳ್ಬಿಡ್ತಾರೆ. ಆದ್ರೆ ಯಾವುದೇ ಸಮಸ್ಯೆ ಇದ್ದಾಗ ಆ ಸಮಸ್ಯೆ ಒಳಗೆ ನಾವಿಲ್ದ ಹೋದ್ರೂ ಕೂಡ ಆ ಸಮಸ್ಯೆನ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಇಲ್ಲ ಅಂತಂದ್ರೆ ಮುಂದೊಂದ್ ದಿನ ನಾವು ಸಮಸ್ಯೆ ಸಿಕ್ಕಾಕೊಂಡಾಗ ನಮ್ಮನ್ನ ಬಗೆಹರಿಸಲಿಕ್ಕೆ ನಮ್ಮನ್ನ ಬಿಡಿಸ್ಲಿಕ್ಕೆ ಯಾರೂ ಬರಲ್ಲ. ಯಾಕಂದ್ರೆ ಸಮಾಜ ಇರೋದೇ ಹಾಗೆ. ನಾವು ಎಲ್ಲರಿಗಾಗಿ ಎಲ್ಲರೂ ನಮಗಾಗಿ ಅನ್ನೋ ಚಿಂತೆಯಲ್ಲಿ ನಾವು ಇರಬೇಕು ಅಂತ ಹೇಳ್ತಾ ಈ ವಿಡಿಯೋದಿಂದ ಒಂದು ಸುಂದರವಾಗಿರ್ತಕ್ಕಂಥ ಸಂದೇಶನ ನಾವು ಕಲ್ತ್ಕೊಂಡಿದೀವಿ. ಎಲ್ಲರೂ ಒಟ್ಟಾಗಿ ಸಮಸ್ಯೆನ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಇಲ್ಲವಾದಲ್ಲಿ ಮುಂದೊಂದು ದಿನ ಆ ಸಮಸ್ಯೆ ನಮ್ಮನ್ನ ನಾಶ ಮಾಡಿಬಿಡುತ್ತೆ ಅಂತ ತಿಳ್ಕೋಬೇಕಾಗಿದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ಚಿಕ್ಕ ಸಂದೇಶ. ಈ ವಿಡಿಯೋವನ್ನ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆಶೀರ್ವಾದ ಈ ವಿಡಿಯೋ ಮೇಲೆ ಇರ್ಲಿ ಅಂತ ಕೇಳ್ಕೊಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.